ನಾಳೆ ಸಂಜೆ 4 ಗಂಟೆಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಜೊತೆಗೆ ಯಾರೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಿರ್ಧರಿಸಲು ಹೈಕಮಾಂಡ್ ಸುದೀರ್ಘ ಸಭೆ ನಡೆಸ್ತಾ ಇದೆ. ಹಾಗಾದ್ರೆ ಸಭೆಯಲ್ಲಿ ಏನೇನಾಗ್ತಾ ಇದೆ, ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ದೆಹಲಿ ಅಂಗಳದಲ್ಲಿ ಸಂಪುಟ ರಚನೆಗಾಗಿ ಸರ್ಕಸ್. ಹೆಸರು ಫೈನಲ್ ಮಾಡಲು ಹೈಕಮಾಂಡ್ ಕಸರತ್ತು. ನಿನ್ನೆ ಬೆಳಗ್ಗೆಯೇ ಸಿದ್ದು ಡಿಕೆ ದೆಹಲಿಗೆ ಹಾರಿದ್ರು. ಮಧ್ಯಾಹ್ನವೇ ದೆಹಲಿಯನ್ನು ತಲುಪಿದ್ರು. ರಾತ್ರಿಯಾದರೂ ಸಭೆ ನಡೆದಿಲ್ಲ. ನಿನ್ನೆ ಖರ್ಗೆ ನಿವಾಸದಲ್ಲಿ ನಡೆಯಬೇಕಿದ್ದ ಸಭೆ ಇಂದಿಗೆ ಮುಂದೂಡಿಕೆಯಾಗಿದ್ದು, ಸದ್ಯ ಈಗಷ್ಟೇ ಸಭೆ ಆರಂಭವಾಗಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಸಭೆ ನಡೆಸಿದ ಹೈಕಮಾಂಡ್ ನಾಯಕರು ಮಧ್ಯಾಹ್ನದ ನಂತರ ಪಟ್ಟಿ ಕೈಗೆತ್ತಿಕೊಂಡಿದ್ದಾರೆ. ಸಂಜೆಯೊಳಗೆ ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ. Today they are meeting, I think. They are meeting today. Where? That I don't know. They are meeting today, it will be finalized today. I think so, I command that. Because tomorrow is the swearing ceremony. Okay. Sir, there is a news that you are going to bring Congress President of Karnataka. See, whatever High Command says, I am a worker of Congress party. Whatever High Command take a decision, I will obey. ಸಚಿವ ಸಂಪುಟ ರಚನೆಗೆ ಸಿದ್ದು ಡಿಕೆ ಪ್ರತ್ಯೇಕ ಪಟ್ಟಿ ಸಲ್ಲಿಸಿದ್ದಾರೆ. ಖರ್ಗೆ ಸಭೆಗೂ ಮುನ್ನ ಸುರ್ಜೇವಾಲಾ ವೇಣುಗೋಪಾಲ್ ಮೀಟಿಂಗ್ ನಡೆಸಿದ್ದಾರೆ. ಸಂಭಾವ್ಯ ಸಚಿವರ ಪಟ್ಟಿ ಪರಿಶೀಲಿಸಿರೋ ಕೆಸಿವಿ ಮತ್ತು ಸುರ್ಜೇವಾಲಾ ಪರಿಶೀಲಿಸಿರೋ ಪಟ್ಟಿಯನ್ನ ಖರ್ಗೆ ಮತ್ತು ರಾಹುಲ್ ಟೇಬಲ್ಗೆ ತಲುಪಿಸಿದ್ದಾರೆ. ಇದಾದ ನಂತರ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಜೊತೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡಲಿದ್ದಾರೆ. ಮೊದಲಿಗೆ ಸಿದ್ದು ಜೊತೆ ಚರ್ಚಿಸಿ ನಂತರ ಡಿಕೆ ಜೊತೆ ಮಾತುಕತೆ ನಡೆಯಲಿದೆ. ಹಿಂದೆ ಮೊದಲ ಹಂತದ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವ ಸಾಧ್ಯತೆ ಇದೆ. ಡಿಕೆ ಜೊತೆ ಸಂಪುಟ ಸೇರೋ ಸಂಭವ್ಯರ ಪಟ್ಟಿ TV9ಗೆ ಲಭ್ಯ. ನಾಳೆ ಸಂಜೆ 4:05 ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದು ಕನ್ಫರ್ಮ್ ಆಗಿದೆ. ಆದರೆ ಡಿಕೆ ಜೊತೆ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಂಭವ್ಯ ಸಚಿವರ ಪಟ್ಟಿ TV9ಗೆ ಲಭ್ಯವಾಗಿದೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ ನಾಳೆ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಹಾಗೆಯೇ ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್, ಯತೀಂದ್ರ ಅಥವಾ ಭೈರತಿ ಸುರೇಶ್ಗೆ ಮಂತ್ರಿಗಿರಿ ಸಿಗಬಹುದು ಎನ್ನಲಾಗಿದೆ. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಮತ್ತು ಜಮೀರ್ ಅಹ್ಮದ್ಗೆ ಸಚಿವಗಿರಿ ಸಿಗುವ ಸಾಧ್ಯತೆ ಇದೆ. ಒಟ್ಟು ಡಿಕೆ ಜೊತೆ 10 ರಿಂದ 12 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೈಕಮಾಂಡ್ ಮೂಲಗಳು ತಿಳಿಸಿವೆ. 12 ಸಚಿವರ ಮೊದಲ ಪಟ್ಟಿಯಲ್ಲಿ ನಾವು ಇರಬೇಕು ಅಂತ ಮಾಜಿ ಸಚಿವರು, ಶಾಸಕರು, ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಭೇಟಿಯಾಗಿ ಹಲವು ನಾಯಕರು ಮಾತುಕತೆ ನಡೆಸುತ್ತಿದ್ದಾರೆ. ಸುನಿಲ್ ಬೋಸ್ ಮನೆಯಲ್ಲಿರೋ ಸಿದ್ದರಾಮಯ್ಯ TV9ನಲ್ಲಿ ಕ್ಷಣ ಕ್ಷಣದ ರಾಜಕೀಯ ಬೆಳವಣಿಗೆಯನ್ನು ವೀಕ್ಷಿಸಿದ್ದಾರೆ. ಡಿಸಿಎಂ ಪಟ್ಟ ಹೈಕಮಾಂಡ್ ನಾಯಕರಿಗೆ ನಿರಾಸಕ್ತಿ. ಡಿಸಿಎಂ ರೇಸ್ನಲ್ಲಿ ಹಲವು ನಾಯಕರು ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಡಿಸಿಎಂ ಬೇಡ ಅಂತ ಹೈಕಮಾಂಡ್ ನಾಯಕರು ಹೇಳ್ತಿದ್ದಾರೆ. ಆದರೆ ಒಂದಾದರೂ ಡಿಸಿಎಂ ಹುದ್ದೆ ನೇಮಕ ಮಾಡಬೇಕು ಅಂತ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಪರಮೇಶ್ವರ್ಗೆ ಡಿಸಿಎಂ ಮಾಡಿ ಎಂದು ಸಿದ್ದರಾಮಯ್ಯ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ. ಎಲ್ಲ ಚರ್ಚೆಗಳು ದೆಹಲಿಯಲ್ಲಿ ಗರಿಗೆದರಿದ್ದು ಸಂಜೆಯೊಳಗೆ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.